ನಮಸ್ಕಾರ ಎಲ್ರಿಗೂ. ನಾವಿವತ್ತು ಈ ವಿಡಿಯೋ ಮುಖಾಂತರ ಬಂದಿದ್ದೀವಿ. ಏನು ಗೊತ್ತಾ, ಇವತ್ತಿನ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಎಲ್ಲರೂ ಸ್ಟ್ರೈಟ್ ಕನ್ವೇಯರ್ ನೋಡಿರ್ತೀರಾ, ಸ್ಟ್ರೈಟ್ ಬಂದು ಬೆಲ್ಟ್ ಕನ್ವೇಯರ್ ನೋಡಿರ್ತೀರಾ. ಇದು ಸ್ಟ್ರೈಟ್ ಅಲ್ಲ, ಕರ್ವ್ಡ್ ಕನ್ವೇಯರು. ಈ ಕಡೆ ಹಾಕಿದ್ರೆ 180 ಡಿಗ್ರಿಯಲ್ಲಿ ನಿಮಗೆ ವಾಪಸ್ ಈ ಕಡೆ ಬಂದು ಬೀಳುತ್ತೆ. ಇದನ್ನ ತುಂಬಾ ಈಗ ಜನ R&D ಮಾಡ್ತಿದ್ದಾರೆ. ಅದರಲ್ಲಿ ನಾವು R&D ಮಾಡಿ ಸಕ್ಸಸ್ ಆಗಿದ್ದೀವಿ. ನೋಡ್ತಾ ಇರ್ಬೋದು, ಆ ಕಡೆ ಹಾಕಿದ ಮಟೀರಿಯಲ್ ಬಂದು ಈ ಕಡೆ ಬೀಳ್ತಾ ಇದೆ. ಈ ತರ R&D ಮಾಡೋದಕ್ಕೆ ನಾವು ತುಂಬಾ ಇಂಟ್ರೆಸ್ಟ್ ತಗೊಂಡು ಕಸ್ಟಮರ್ಗೋಸ್ಕರ ಮಾಡಿಕೊಡ್ತಾ ಇದ್ದೀವಿ. ನೋಡಿ, ಈ ಕಡೆ ಹಾಕಿದ್ರೆ ಆ ಕಡೆ ಅನ್ಲೋಡ್ ಆಗುತ್ತೆ. ಇದನ್ನ ಫಾರ್ವರ್ಡ್ ರಿವರ್ಸ್ ಎರಡೂ ಮಾಡ್ಬೋದು. ಹಿಂಗ ಹಾಕಿರಿ ಹಿಂಗ್ ಓಡಿಸ್ಬೋದು, ಹಿಂಗ ಹಾಕಿದ್ರೆ ಹಿಂಗ್ ಓಡಿಸ್ಬೋದು, ಎರಡೂ ಕಡೆನೂ ಓಡಿಸ್ಬೋದು. ನೋಡ್ತಾ ಇರ್ಬೋದು ಮಟೀರಿಯಲ್ಸ್ ಯಾವ ತರ ಬರುತ್ತೆ. ಅದಾದ್ಮೇಲೆ ಲೋಡ್ ತಗೊಳ್ಳಲ್ಲ ಅಂದ್ರೆ ನಾವೇ ಸಮೇತ ಕುತ್ಕೊಂಡು ನೋಡಿ, ಫುಲ್ಲು ನಾವೇ ಸಮೇತ ಕುತ್ಕೊಂಡು ಬಂದರೂ ಸಮೇತ ಲೋಡು ತಗೊಳುತ್ತೆ ಆರಾಮಾಗಿ. ಬಿದ್ದೆ ನೋಡ್ತಾ ಇರ್ಬೋದು, ಲೋಡ್ ಸಮೇತ ಹೋಗುತ್ತೆ. ಅರೌಂಡ್ 300 to 400 kg ನಾವು ಇದ್ರ ಮೇಲೆ ಲೋಡ್ ಮಾಡಿದ್ರು ಸಮೇತ ರೊಟೇಟ್ ಆಗುತ್ತೆ. ಬಟ್ ಬೆಸ್ಟ್ ಏನಪ್ಪಾ ಅಂತಂದ್ರೆ 200 to 100 kg ರೆಗ್ಯುಲರ್ ಆಗಿ ಲೋಡ್ ಬರ್ತಾ ಇದೆ, ಅದನ್ನ ನಾವು ಒಂದು ಯೂ ಟರ್ನ್ ಮಾಡ್ಕೊಂಡು ಹೊರಗಡೆ ಹಾಕಬೇಕು ಅಂತಂದ್ರೆ ಈ ತರ ಕನ್ವೇಯರ್ಸ್ನ ನಾವು ಯೂಸ್ ಮಾಡೋದು ತುಂಬಾ ಉಪಯೋಗ. ನಾವು ಎನಿ ಡಿಗ್ರಿ, ಯಾವ ಡಿಗ್ರಿ ಕೊಟ್ಟರು, 180ಗಿಂತ ಕಮ್ಮಿ ಆದ್ರೂ ಕೊಟ್ಟರು 90 ಡಿಗ್ರಿ ಮಾಡ್ತೀವಿ. 45 ಡಿಗ್ರಿ ಕನ್ವೇಯರ್ ಬೇಕಾದ್ರೂ ಮಾಡ್ತೀವಿ. ಎಷ್ಟು ಡಿಗ್ರಿ ಬೇಕಾದ್ರೂ ಮಾಡ್ತೀವಿ. 45 ಡಿಗ್ರಿ ಕನ್ವೇಯರ್ ಬೇಕಾ, ಸ್ಟ್ರೈಟ್ ಕನ್ವೇಯರ್ ಬೇಕಾ, ಯಾವ ಕನ್ವೇಯರ್ ಕೊಟ್ಟರು ನಾವು ಮಾಡ್ತೀವಿ. ಇದು ನೋಡ್ತಾ ಇದ್ರವಲ್ಲ, ಇದು ರೌಂಡ್ ರೇಡಿಯಸ್ ಕನ್ವೇಯರ್ ಅಂತಾರೆ ಇದಕ್ಕೆ, ಅಥವಾ ಕಮ್ಯೂಟರ್ ಕನ್ವೇಯರು. ಬೆಲ್ಟ್ ಕನ್ವೇಯರಲ್ಲಿ, ಬೆಲ್ಟಲ್ಲೇ ನಾವು ಈ ತರ 360 ಡಿಗ್ರಿ ರೊಟೇಟ್ ಆಗುವಂತಹ ಕನ್ವೇಯರ್ನ ನಾವು ಮಾಡಿದ್ದೀವಿ.